ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅಡ್ಡ ಮತದಾನದ್ದೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಈ ಬಾರಿ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ತಕ್ಷಣವೇ ಒಂದು ಖಾತ್ರಿಯಾಗಿತ್ತು, ಜೆಡಿಎಸ್ನವರು ಅಡ್ಡ ಮತದಾನ ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಜೆಡಿಎಸ್ ಪಾಳೆಯದಲ್ಲಿ ಕಂಪನ ಶುರುವಾಗ್ಬಿಟ್ಟಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಕೇವಲ ಜೆಡಿಎಸ್ನ ಬುಟ್ಟಿಗೆ ಮಾತ್ರ ಕೈ ಹಾಕಿಲ್ಲ, ಬಿಜೆಪಿಯಿಂದಲೂ ಕೂಡ ಕಿತ್ಕೊಂಡಿದ್ದಾರೆ. ಇದನ್ನ ಬಿಜೆಪಿಯವರು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವತಃ ಕೇಂದ್ರದ ನಾಯಕರಿಗೆ ಇದೊಂಥರ ಮುಜುಗರವನ್ನ ತಂದಿಟ್ಟಿದೆ. ಈ ಬೆಳವಣಿಗೆ ರಾಜ್ಯ ಬಿಜೆಪಿಯಲ್ಲಿ ಭಾರಿ ದೊಡ್ಡ ಬದಲಾವಣೆಗೆ ಕಾರಣ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ. ಈಗ ಆ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದಾವೆ. ಸ್ವತಃ ಅಮಿತ್ ಶಾ ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ವಿಲೀನದ ಚರ್ಚೆ ಶುರುವಾಗಿದೆ. ಹೇಗೆ ದೇಶಾದ್ಯಂತ ಬಿಜೆಪಿ ಚಮಕ್ ಕೊಡ್ತಾ ಇದೆಯಲ್ಲ, ಅದೇ ರೀತಿಯಾಗಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಜೆಡಿಎಸ್ ಅನ್ನ ಕಂಪ್ಲೀಟ್ ಆಗಿ ಆಪೋಷಣ ಪಡೆಯೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಎನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇದಾವೆ. ಅತ್ತ ಕಡೆಯಲ್ಲಿ ಅಮಿತ್ ಶಾ ಕುಮಾರಸ್ವಾಮಿಗೆ ಫೋನ್ ಮಾಡಿ ಏನ್ ಹೇಳಿದ್ದಾರೆ, ಜೆಡಿಎಸ್ ಅನ್ನ ಕಂಪ್ಲೀಟ್ ಆಗಿ ಬಿಜೆಪಿಯ ಜೊತೆಗೆ ವಿಲೀನ ಮಾಡಿ ನೀವು ಬಿಜೆಪಿಗೆ ಬಂದ್ಬಿಡಿ ಅಂತೇನಾದ್ರೂ ಸಲಹೆ ಕೊಟ್ಟಿದ್ದಾರಾ? ರಾಜಕೀಯ ವಲಯದಲ್ಲಿ ಇಂತಹ ಗುಸುಗುಸು ಚರ್ಚೆಗಳು ಜೋರಾಗ್ತಾ ಇದಾವೆ. ಇದೆಲ್ಲದರ ಮಧ್ಯದಲ್ಲಿ ಈ ಬಿಜೆಪಿಯಲ್ಲಿ ನಡೆದಂತಹ ಅಡ್ಡ ಮತದಾನದ ಕುರಿತಾಗಿ ಪಕ್ಷದಲ್ಲಿ ಒಂದು ವರ್ಗ ಖುಷಿ ಪಡ್ತಾ ಇದೆ. ಫೈನಲಿ ಇದೊಂದಾಗಿದ್ದು ಒಳ್ಳೆಯದೇ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೇಳ್ತಿದ್ದ ಹಾಗೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ಕೇಂದ್ರದ ಬಿಜೆಪಿ ನಾಯಕರು ತಲೆ ಹಾಕೋದಕ್ಕೆ ಬರೋದೇ ಇಲ್ಲ. ಚಿಕ್ಕ ಪುಟ್ಟ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ದೊಡ್ಡ ದೊಡ್ಡ ವಿಚಾರಗಳಿಗೂ ಕೂಡ ಅವರೊಂಥರ ಡೋಂಟ್ ಕೇರ್ ಅನ್ನುವಂತಹ ಪಾಲಿಸಿಯನ್ನೇ ಅನುಸರಿಸ್ತಾರೆ. ಏನೇ ಇದ್ರೂ ಕೂಡ ನಾವು ಚುನಾವಣೆ ಸಂದರ್ಭಕ್ಕೆ ಬರ್ತೀವಿ, ಚುನಾವಣೆಯನ್ನ ನಡೆಸ್ತೀವಿ, ಗೆದ್ರೆ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ತೀವಿ, ಸೋತ್ರೆ ಆ ರಾಜ್ಯವನ್ನ 5 ವರ್ಷ ಮರೆತು ಬಿಡ್ತೀವಿ. ಈ ರೀತಿಯಾದಂತಹ ಒಂದು ಧೋರಣೆಯಲ್ಲಿ ಕೇಂದ್ರದ ಬಿಜೆಪಿ ನಾಯಕರಿದ್ದಾರೆ. ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿ ಹೈಕಮಾಂಡ್ ಅಷ್ಟೆಲ್ಲ ನಿರ್ಲಕ್ಷ್ಯ ಮಾಡಿದೆಯೋ ಇಲ್ವೋ, ಕರ್ನಾಟಕದ ವಿಚಾರದಲ್ಲಂತೂ ಡೆಫಿನೆಟ್ ಆಗಿ ಮಾಡಿದೆ. 2023ರ ಚುನಾವಣೆ ಸೋಲಾಗ್ತಿದ್ದ ಹಾಗೆ ಕರ್ನಾಟಕದ ಬಿಜೆಪಿಯ ಕಡೆಗೆ ಅವರು ಗಮನವನ್ನೇ ಹರಿಸಿಲ್ಲ. ಇಲ್ಲಿ ಏನೇನೋ ನಡೆಯಬಾರದಂತಹ ಬೆಳವಣಿಗೆಗಳೆಲ್ಲ ನಡೆದು ಹೋಗಿದೆ. ಪಕ್ಷ ನಾಯಕರ ಮಟ್ಟದಲ್ಲಿ ಮಾತ್ರ ಅಲ್ಲ, ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಒಡೆದು ಹೋಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಿದ್ದೆ ಮಾಡ್ತಾ ಇದ್ದಂತಹ ಹೈಕಮಾಂಡ್ ಈಗ ಎಚ್ಚರಗೊಂಡಿದೆ. ಸ್ವತಃ ಅಮಿತ್ ಶಾ ಅವರು ಕುಮಾರಸ್ವಾಮಿಗೆ ಕರೆ ಮಾಡಿಬಿಟ್ಟು ಅಡ್ಡ ಮತದಾನದ ಕುರಿತಾಗಿ ಚರ್ಚೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಕೆಲವೊಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರಂತೆ. ಹಾಗೆ ರಾಜ್ಯದ ಇಬ್ಬರು ನಾಯಕರಿಗೆ ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಮತ್ತು ವಿಜೇಂದ್ರ ಇಬ್ಬರೂ ಕೂಡ ದೆಹಲಿಗೆ ಬರಬೇಕು ಅಂತ ಕರೆದಿದ್ದಾರೆ. ಅಡ್ಡ ಮತದಾನವನ್ನ ಬಿಜೆಪಿಯ ಹೈಕಮಾಂಡ್ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಹೀಗಾಗಿ ಬಿಜೆಪಿ ವಲಯದಲ್ಲಿ ಒಂಥರ ಸಂಭ್ರಮ ಮನೆ ಮಾಡಿದೆ. ನಾನು ಆಗ್ಲೇ ಹೇಳಿದೆ, ಇದನ್ನು ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು ಅಂತ, ಆದ್ರೂ ಕೂಡ ಸತ್ಯ. ಬಿಜೆಪಿಯಲ್ಲಿ ನಿಷ್ಠಾವಂತ ಒಂದು ವರ್ಗ ಇತ್ತಲ್ಲ, ಅವರು ತಟಸ್ಥರಾಗಿದ್ರು, ಬಿಜೆಪಿಯ ಪರವಾಗಿ ಒಲವಿದ್ದಂಥವರು, ಸಿದ್ಧಾಂತದ ಬಗ್ಗೆ ನಂಬಿಕೆ ಇದ್ದಂಥವರು, ಅಂತಹದೊಂದು ದೊಡ್ಡ ವರ್ಗ ಇದೆ. ಅವರಿಗೆ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ತೀರಾ ಮುಜುಗರವನ್ನು ತರ್ತಾ ಇತ್ತು. ನಾವು ಬಿಜೆಪಿಯ ಕಾರ್ಯಕರ್ತರು ಅಂತ ಹೊರಗಡೆ ಹೇಳ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಜೊತೆಗೆ ನಾವು ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾರನ್ನ ಅಷ್ಟೆಲ್ಲ ಬಾಚಿ ತಬ್ಬಿಕೊಂಡಿದ್ದೀವಿ, ಅವರನ್ನ ಬೆಂಬಲಿಸ್ತೀವಿ, ಅವರೇ ನಮ್ಮ ರಾಷ್ಟ್ರಮಟ್ಟದ ನಾಯಕರು ಅಂತ ನಾವು ಹಾಡಿ ಹೊಗಳುತ್ತೀವಿ. ಆದರೆ ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಆಗ್ತಾ ಇದ್ರೂ ಕೂಡ ಪಕ್ಷ ಸಂಘಟನೆಗೆ ಯಾಕೆ ಒತ್ತು ಕೊಡ್ತಾ ಇಲ್ಲ, ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಯಾಕೆ ಅವರು ಗಮನ ಹರಿಸ್ತಾ ಇಲ್ಲ? ಇದು ಪ್ರತಿಯೊಬ್ಬ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಪಕ್ಷದಲ್ಲಿ ಅಶಿಸ್ತು ತಾಂಡವವಾಡದಾಗ್ಲೂ ಕೂಡ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಣಬಡಿದಾಟ ತೀವ್ರವಾದಾಗ್ಲೂ ಕೂಡ ಹೈಕಮಾಂಡ್ ಇತ್ತ ಗಮನ ಹರಿಸಿಯೇ ಇರಲಿಲ್ಲ. ಎಲ್ಲವುದನ್ನು ಕೂಡ ಮೌನವಾಗಿ ಕೂತ್ಕೊಂಡು ನೋಡ್ತಾ ಇತ್ತು. ಆದರೆ ಯಾವಾಗ ಅಡ್ಡ ಮತದಾನ ಆಯಿತು, ಹೈಕಮಾಂಡ್ ವಲಯ ಎಚ್ಚರಗೊಂಡಿದೆ. ಇಡೀ ದೇಶಾದ್ಯಂತ ನಾವು ಮಾಡ್ತಾ ಇದ್ದೀವಿ, ಇದನ್ನ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಮಗೇ ಮಾಡಿದೆ ಅಂತಂದ್ರೆ ಎಲ್ಲೋ ಲೋಪ ಆಗ್ತಾ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ ಎನ್ನುವಂಥದ್ದು ಈಗ ಅರ್ಥ ಆಗಿದೆ. ಹೀಗಾಗಿಯೇ ಬಿಜೆಪಿಯ ಕೆಲ ನಾಯಕರು ಮತ್ತು ಕೆಲ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಏನೋ 4 ಜನ ಅಡ್ಡ ಮತದಾನ ಮಾಡಿದಾರಲ್ಲ, ಇದೊಂದು ಸ್ವಲ್ಪ ಒಳ್ಳೆಯದೇ ಆಯಿತು, ಪಕ್ಷ ಇನ್ನಾದರೂ ಕೂಡ ಎಚ್ಚರಗೊಳ್ಳಬಹುದು, ಪಕ್ಷದಲ್ಲಿ ಒಂದು ಸಂಘಟನಾತ್ಮಕ ಬದಲಾವಣೆಗಳಾಗಬಹುದು ಅನ್ನುವಂಥ ನಿರೀಕ್ಷೆ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಬಂದಿದೆ. ಇವತ್ತು ಬಿಜೆಪಿಯಲ್ಲಿ ಯಾಕೆ ಅಡ್ಡ ಮತದಾನ ಆಯಿತು, ಇದಕ್ಕೆ ಕಾರಣ ಏನು? ನೀವು ಸೂಕ್ಷ್ಮವಾಗಿ ಗಮನಿಸಿ. ಇದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಯಾವುದೋ ದೊಡ್ಡ ರಾಜಕೀಯ ಪಂಡಿತ ಬೇಕಾಗೋದಿಲ್ಲ. ಅರಳಿಕಟ್ಟೆ ಮುಂದೆ ಕೂತಿರ್ತಾನಲ್ಲ ರಾಮಪ್ಪನೋ ಭೀಮಪ್ಪನೋ, ಅವನತ್ರ ಕೇಳಿ, ಅವನು ಸರಿಯಾಗಿ ಉತ್ತರ ಕೊಡ್ತಾನೆ. BY ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಗತ್ತೆ. ಅದಾದ ಬಳಿಕ ಪಕ್ಷದಲ್ಲಿ ಭಿನ್ನಮತ ಸ್ಫೋಟಗೊಳ್ಳುತ್ತೆ. ಅನಂತರದಲ್ಲಿ ಅದು ಸಾಲದು ಅಂತೇಳಿ ಆರ್ ಅಶೋಕ್ರನ್ನ ವಿಪಕ್ಷದ ನಾಯಕರನ್ನಾಗಿ ಘೋಷಿಸಲಾಗತ್ತೆ. ಅದೂ ಕೂಡ ಗೊಂದಲದ ಗೂಡಾಗತ್ತೆ. ಅನೇಕರು ಅಸಮಾಧಾನಗೊಳ್ಳುತ್ತಾರೆ. ಪಕ್ಷದಲ್ಲಿ ಹಂತ ಹಂತವಾಗಿ ಬಣಗಳು
ಬೆಳೀತಾನೆ ಹೋಗುತ್ತೆ. ನಾಯಕರ ಮಟ್ಟದಲ್ಲಿ ಗೊಂದಲಗಳಿದ್ದಿದೆ. ಇವತ್ತು ಕಾಂಗ್ರೆಸ್ನಲ್ಲಿ ಗೊಂದಲ ಇಲ್ವಾ? ಬೇಕಾದಷ್ಟು ಗೊಂದಲ ಇದೆ. ಸತೀಶ್ ಜಾರಕಿಹೊಳಿ ಒಂದು ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅಂತೂ ಸಚಿವರಾಗಿ ಗಂಟೆಗಳಲ್ಲೇ ರಾಜೀನಾಮೆಯನ್ನ ಕೂಡ ಸಲ್ಲಿಸೋದಕ್ಕೆ ಮುಂದಾಗಿದ್ರು. ಎರಡನೇ ಹಂತದಲ್ಲಿ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಗೊಂದಲದಲ್ಲಿ ಅನೇಕ ಶಾಸಕರು, ಮಾಜಿ ಸಚಿವರುಗಳಿದ್ದಾರೆ. ಆದ್ರೆ ಆ ಪಕ್ಷ ಎಲ್ಲವನ್ನೂ ಕೂಡ ಡೀಲ್ ಮಾಡ್ತಾ ಇದೆ, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಈ ಒಳ ಜಗಳ ಇದೆಯಲ್ಲ, ಅದನ್ನ ಒಂದು ಹಂತ ಮೀರಿ ಹೋಗೋದಕ್ಕೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಬಿಡ್ತಾ ಇಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ. ಉಸ್ತುವಾರಿ ಸುರ್ಜೇವಾಲಾ ಬರ್ತಾರೆ, ಇಲ್ಲ ವೇಣುಗೋಪಾಲ್ ಕರೆ ಮಾಡ್ತಾರೆ, ಯಾರಾದ್ರೂ ಒಬ್ರು ಡೀಲ್ ಮಾಡ್ಬಿಡ್ತಾರೆ. ಆದ್ರೆ ಬಿಜೆಪಿಯಲ್ಲೇನಾಗ್ತಾ ಇದೆ? ಕರ್ನಾಟಕ ಬಿಜೆಪಿಗೆ ಉಸ್ತುವಾರಿಯನ್ನಾಗಿ ಯಾರನ್ನ ನೇಮಿಸಿದ್ದಾರೆ? ರಾಧಾ ಮೋಹನ್ ಸಿಂಗ್. ಅವರು ಉತ್ತರ ಪ್ರದೇಶದಲ್ಲಿ ಮಾಡಿದ್ದಿದೇ ಕೆಲಸವನ್ನ. ಈಗ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಇದೆಯಲ್ಲ, ಇದೇ ರೀತಿಯಾಗಿ ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಭಿನ್ನಮತೀಯ ನಾಯಕ ಅವರು. ಯೋಗಿ ಸರ್ಕಾರದ ಜೊತೆಗೆ ಅವರು ಚೆನ್ನಾಗಿರಲಿಲ್ಲ. ಅಂತಹ ಒಬ್ಬ ಮೂಲ ಭಿನ್ನಮತ ಸ್ವರೂಪದ ನಾಯಕನನ್ನ ಕರ್ನಾಟಕದ ಉಸ್ತುವಾರಿಯನ್ನಾಗಿ ಬಿಜೆಪಿಯ ಹೈಕಮಾಂಡ್ ನೇಮಿಸಿದೆ. ಅವರು ಕರ್ನಾಟಕದ ಬಿಜೆಪಿಯನ್ನ ಯಾವ ರೀತಿಯಾಗಿ ಸಂಘಟಿಸ್ತಾ ಇದ್ದಾರೆ? ಕೋರ್ ಕಮಿಟಿ ಸಭೆ ಮಾಡ್ತಾರೆ, ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ದೊಡ್ಡ ದೊಡ್ಡ ನಾಯಕರಿಗೆ ಎಲ್ಲರ ಮುಂದೆ ಮನಸ್ಸಿಗೆ ಬಂದಂತೆ ಮಾತನಾಡ್ತಾರೆ. ಈ ಹಿಂದೆ ಶ್ರೀರಾಮುಲುಗೆ ಏನ್ ಹೇಳಿದ್ರು, ಶ್ರೀರಾಮುಲು ಯಾವ ಹಂತಕ್ಕೆ ಹೋಗಿದ್ರು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಂತಹ ಒಬ್ಬ ಸಂಘಟನೆಯಲ್ಲಿ ಕ್ಯಾಪಬಿಲಿಟಿ ಇಲ್ಲದಂತಹ ವ್ಯಕ್ತಿಗೆ ಕರ್ನಾಟಕದ ಬಿಜೆಪಿ ಉಸ್ತುವಾರಿಯನ್ನ ಕೊಡಲಾಗಿದೆ. ಎರಡನೇದಾಗಿ ವಿಜಯೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರಪ್ಪ. ಭಿನ್ನಮತ ಸ್ಫೋಟಗೊಳ್ತು, ಸಹಜ ಕೂಡ. ಯಾಕೆ ಅಂತಂದ್ರೆ ತುಂಬಾ ಹಿರಿಯ ನಾಯಕರು ಬೇಕಾದಷ್ಟು ಜನ ಇದ್ರು. ವಿಜಯೇಂದ್ರ ಅತ್ಯಂತ ಕಿರಿಯ ವ್ಯಕ್ತಿ, ಅದು ಅಲ್ಲದೆ ಯಡಿಯೂರಪ್ಪನವರ ಮಗ ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮಾತನಾಡುವಂತಹ ಬಿಜೆಪಿ ಯಾಕೆ ಈ ಕೆಲಸ ಮಾಡ್ತು? ಈ ಪ್ರಶ್ನೆ ಅನೇಕ ನಾಯಕರಿಗೆ ಬಂತು. ಪಕ್ಷದ ಒಳಗೆ ಸಾಕಷ್ಟು ಗೊಂದಲ ನಿರ್ಮಾಣ ಆಯಿತು. ಆ ತಕ್ಷಣದಲ್ಲೇ ಬಿಜೆಪಿಯ ಹೈಕಮಾಂಡ್ ಆ ಭಿನ್ನಮತವನ್ನ ಶಮನ ಮಾಡುವಂತಹ ಕೆಲಸ ಮಾಡಬೇಕಾಗಿತ್ತು. ವಿಜಯೇಂದ್ರ ಮುಂದಿನ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿರ್ತಾರೆ. ಯಾರೂ ಕೂಡ ಇದರ ಬಗ್ಗೆ ಚಕಾರ ಎತ್ತಕೂಡದು. ಪ್ರತಿಯೊಬ್ಬ ನಾಯಕನಿಗೂ ಕೂಡ ಅಮಿತ್ ಶಾ ರಿಂದಲೇ ಈ ಸೂಚನೆ ಬಂದಿದ್ದಾಗಿದ್ರೆ ಯಾರಾದರೂ ಕಮಕ್ಕಿಮಕ್ ಅಂತಿದ್ರ? ಪ್ರತ್ಯೇಕ ಸಭೆಗಳನ್ನು ಮಾಡೋದು, ನಮ್ಮ ಭಿನ್ನಮತವನ್ನು ತೋರಿಸ್ಕೊಳ್ಳೋದು, ಬಹಿರಂಗವಾಗಿ ಹೇಳಿಕೆ ಕೊಡೋದು, ಇದೆಲ್ಲ ನಡೀತಾನೆ ಇದ್ರೂ ಕೂಡ ಕೇಂದ್ರದ ಹೈಕಮಾಂಡ್ ಬಾಯಿಗೆ ಬೀಗ ಹಾಕೊಂಡಿತ್ತು. ಒಂಥರ ಅವರು ಎಂಜಾಯ್ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೊಬ್ಬ ಮಾಸ್ ಲೀಡರ್ ಬೆಳೆಯೋದು ಬೇಡ, ಲಿಂಗಾಯತರು ಏನ್ ಬೇಸರಗೊಂಡಿದ್ದಾರೆ ಅವರಿಗೋಸ್ಕರವಾಗಿ ವಿಜೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಿದೀವಿ, ಇದು ತಾತ್ಕಾಲಿಕ, ಮುಂದೆ ಬದಲಾಯಿಸ್ಕೊಳ್ತೀವಿ, ನಮಗೆ ಬೇಕಾದಂತಹ ವ್ಯಕ್ತಿಗಳನ್ನ, ಅಂದ್ರೆ ನಮಗೆ ಸೂಟ್ ಆಗುವಂತಹ ವ್ಯಕ್ತಿಗಳನ್ನ ಅಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡ್ತೀವಿ. ಈ ಧೋರಣೆಯಲ್ಲಿ ಬಿಜೆಪಿ ನಾಯಕರು ಇದ್ದಂತೆ ಕಂಡು ಬಂತು. ಆ ರೀತಿಯಾಗಿ ಕಾರ್ಯಕರ್ತರಿಗೂ ಕೂಡ ಕನ್ವೆ ಆಯಿತು. ಪ್ರತಿ ದಿನವೂ ಕೂಡ ನಾಯಕರು ಪರಸ್ಪರ ಕಿತ್ತಾಡ್ತಾ ಇದ್ರೆ ಆ ಕಿತ್ತಾಟ ಇದೆಯಲ್ಲ ಕಾರ್ಯಕರ್ತರ ಲೆವೆಲ್ಗೂ ಕೂಡ ಹೋಗುತ್ತೆ. ಇವತ್ತು ಬಿಜೆಪಿಯಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಅಮಿತ್ ಶಾ ಅಲ್ಲ, ಸ್ವತಃ ನರೇಂದ್ರ ಮೋದಿ ಅವರೇ ಬಂದು ವಿಜಯೇಂದ್ರರನ್ನ ಕರ್ನಾಟಕದ ಬಿಜೆಪಿಯವರು ಒಪ್ಕೊಳ್ಬೇಕು, ಕಾರ್ಯಕರ್ತರು ಅವರನ್ನ ಬೆಂಬಲಿಸಬೇಕು ಅಂತಂದ್ರೆ ಕಾರ್ಯಕರ್ತರು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಆ ಮಟ್ಟಿನ ಭಿನ್ನಮತ ತಳಮಟ್ಟದವರೆಗೂ ಕೂಡ ತಲುಪಿಬಿಟ್ಟಿದೆ. ಅದಕ್ಕೆ ಕಾರಣ ಯಾರು? ಇದೇ ಹೈಕಮಾಂಡ್. ಎರಡನೇದಾಗಿ ಬಿಜೆಪಿಯ ಈ ದುಸ್ಥಿತಿಗೆ ಇನ್ನೊಂದು ದೊಡ್ಡ ಕಾರಣ ಏನು ಕೇಳಿದ್ರೆ, ಸರ್ಪ್ರೈಸ್ ಆಯ್ಕೆಗಳು. ಯಾರು ವಿಧಾನ ಪರಿಷತ್ಗೆ ನಿಲ್ಲಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಪಡಿಬೇಕು, ಇದು ಯಾವುದರ ಬಗ್ಗೆಯೂ ಕೂಡ ರಾಜ್ಯದ ನಾಯಕರಿಗೆ ಅಧಿಕಾರವೇ ಇಲ್ಲ. ಈ ಹಿಂದೇನಾಗ್ತಾ ಇತ್ತು ಗೊತ್ತಾ? ಯಡಿಯೂರಪ್ಪನವರು ಒಂದು ಪಟ್ಟಿ ಹಿಡ್ಕೊಳ್ತಾ ಇದ್ರು, ದೆಹಲಿಗೆ ಹೋಗ್ತಾ ಇದ್ರು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಒಂದು 7-8 ಸೀಟ್ಗಳಲ್ಲಿ ವ್ಯತ್ಯಾಸ ಆಗಬಹುದಿತ್ತೇನೋ, ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇರಲಿಲ್ಲ. ಹೈಕಮಾಂಡ್ ಕೆಲವು ಕ್ಷೇತ್ರಗಳಲ್ಲಿ ವೀಟೋ ಚಲಾಯಿಸ್ತಾ ಇತ್ತು. ಈಗ ಹಾಗಲ್ಲ, 224 ಕ್ಷೇತ್ರಗಳಲ್ಲೂ ಕೂಡ ಹೈಕಮಾಂಡ್ನದ್ದೇ ವೀಟೋ. ಅವರೇ ಟಿಕೆಟ್ ಫೈನಲ್ ಮಾಡ್ತಾರೆ, ಅವರೇ ಬಿಡುಗಡೆ ಮಾಡ್ತಾರೆ. ಕೇಂದ್ರದ ನಾಯಕರು ಯಾವ ಪಟ್ಟಿಯನ್ನು ಕೊಟ್ಟಿರ್ತಾರೋ ಆ ಹೆಸರುಗಳಿಗೆ ಬಿ ಫಾರಂ ಅನ್ನ ಕರ್ನಾಟಕ ರಾಜ್ಯ ಬಿಜೆಪಿ ವಿತರಣೆ ಮಾಡುತ್ತೆ. ಅದಕ್ಕಿಂತ ಹೆಚ್ಚಿನ ಅಧಿಕಾರ ಕರ್ನಾಟಕ ಬಿಜೆಪಿಗೆ ಇಲ್ವೇ ಇಲ್ಲ. ಇದೆಲ್ಲವೂ ಕೂಡ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿದೆ. ಈ ಅಡ್ಡ ಮತದಾನದ ಪ್ರಹಸನ ನಡೀತಲ್ಲ, ಅದಾದ ಬಳಿಕ ನಾನೊಬ್ಬ ದೊಡ್ಡ ಬಿಜೆಪಿ ನಾಯಕರ ಹತ್ರಲ್ಲೇ ಮಾತನಾಡಿದೆ. ಇದರ ಪರಿಣಾಮ ಏನಾಗುತ್ತೆ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಬಹುತೇಕ ಬಿಜೆಪಿ ಶಾಸಕರಿಗೆ 2028ರಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಕೆಲ ಕ್ಷೇತ್ರದಲ್ಲಿ ಶಾಸಕರು ಆ ರೀತಿಯ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಅಂತವರನ್ನೇ ಗುರಿಯಾಗಿಸಿ ಡಿ.ಕೆ. ಶಿವಕುಮಾರ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಹೀಗಾಗಿ ಈಗೇನು ಅಡ್ಡ ಮತದಾನ ಮಾಡಿದಾರಲ್ಲ, ಅವರು ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ಬಿಜೆಪಿಗೆ ಕೈಕೊಟ್ಟು ಹೋಗುವಂತವರು. ಪಕ್ಷದ ಸದ್ಯದ ಸ್ಥಿತಿ ಇದೆಯಲ್ಲ, ಇದೇ ಪರಿಸ್ಥಿತಿಯಲ್ಲಿ ಮುಂದಿನ ಚುನಾವಣೆಯನ್ನ ಎದುರಿಸಿದ್ದೇ ಹೌದಾದ್ರೆ ನಾವು 66 ಸೀಟ್ ಕೂಡ ಗೆಲ್ಲೋದಿಲ್ಲ, ಅದಕ್ಕಿಂತಲೂ ಕಡಿಮೆ ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆಗಳೇ ಹೆಚ್ಚಿದೆ ಅಂತ ಒಬ್ಬ ದೊಡ್ಡ ಬಿಜೆಪಿ ನಾಯಕರು ಹೇಳಿದ್ರು. ನನಗದನ್ನು ಕೇಳಿದಾಗ ಆಶ್ಚರ್ಯ ಏನು ಅನಿಸಿಲ್ಲ. ಹೌದು, ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಅದು ಚರ್ಚೆ ಆಗ್ತಾ ಇದೆ. ಇದನ್ನ ಗೌಪ್ಯವಾಗಿ ಇವತ್ತು ಬಿಜೆಪಿ ನಾಯಕರು ಮಾತನಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಅಡ್ಡ ಮತದಾನ ಆದ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರನೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟರಲ್ಲ, ಇವತ್ತು ನಮ್ಮ ನಡೆಗಳ ಕಾರಣದಿಂದಾಗಿ ಕಾರ್ಯಕರ್ತರು ಮುಜುಗರ ಪಟ್ಟಿಕೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ. ಒಬ್ಬ ರಾಜ್ಯಾಧ್ಯಕ್ಷರ ಬಾಯಲ್ಲಿ ಆ ಮಾತು ಬಂದಿದೆ ಅಂತಂದ್ರೆ ಬಿಜೆಪಿಯ ಸಂಘಟನೆ ಯಾವ ಹಂತಕ್ಕೆ ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ. ಫೈನಲಿ ಈ ಅಡ್ಡ ಮತದಾನ ಆದ ಕಾರಣದಿಂದಾಗಿ ಬಿಜೆಪಿಯ ಹೈಕಮಾಂಡ್ ಈಗ ರಾಜ್ಯದ ಕಡೆಗೆ ಗಮನ ಹರಿಸ್ತಾ ಇದೆ. ಖುದ್ದು ಅಮಿತ್ ಶಾ ಅವರೇ ಎಚ್ ಡಿ ಕುಮಾರಸ್ವಾಮಿಗೆ ಮಾತನಾಡಿದ್ದಾರೆ.
JDSನಲ್ಲಾದಂತಹ ಅಡ್ಡ ಮತದಾನದ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಕೆಲವೊಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರಂತೆ. ಆದರೆ ಕೆಲ ಕಾರ್ಯಕರ್ತರು ಮತ್ತು ನಾಯಕರು ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ, JDS ಈಗ ಬಿಜೆಪಿಯಲ್ಲಿ ವಿಲೀನವಾಗುವಂತಹದ್ದೇ ಸೂಕ್ತ. ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮುಂದಿನ ಚುನಾವಣೆಯನ್ನ ಎದುರಿಸುವಂತಹದ್ದು ಬಹಳ ಸೂಕ್ತವಾಗುತ್ತೆ ಹೀಗಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅನ್ನುವಂತಹ ಚುನಾವಣೆ ನಡೆಯುತ್ತೆ ಅಂತ. ಆದ್ರೆ ಬಿಜೆಪಿಗೆ ಇಲ್ಲೊಂದು ಸ್ವಲ್ಪ ಕಸಿವಿಸಿ ಇದೆ. ನಮ್ಮದು ಲಿಂಗಾಯತ ಪ್ರಾಬಲ್ಯ ಇರುವಂತಹ ಪಕ್ಷ. ಈಗ ಕುಮಾರಸ್ವಾಮಿ ಅವರನ್ನ ಕರೆ ತಂದು JDS ಅನ್ನ ಬಿಜೆಪಿಯಲ್ಲಿ ವಿಲೀನ ಮಾಡ್ಕೊಂಡಿದ್ದೆ ಆದ್ರೆ ಇಡೀ ಕಾರ್ಯಕರ್ತರ ಮಟ್ಟದಲ್ಲಿ ಏನ್ ಸಂದೇಶ ಹೋಗುತ್ತೆ, ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ. ಹೀಗಾಗಿ ಲಿಂಗಾಯತ ಓಟುಗಳು ಕೈತಪ್ಪಿ ಹೋದ್ರೆ ಎನ್ನುವಂತಹ ಆತಂಕವೂ ಕೂಡ ಇದೆಯಂತೆ. ಆದ್ರೆ ಬಿಜೆಪಿಗೆ ಇನ್ನೊಂದು ದೊಡ್ಡ ಭಯ ಏನು ಗೊತ್ತಾ, ಬಿಜೆಪಿಗೆ ಮಾತ್ರ ಅಲ್ಲ JDSಗೂ ಕೂಡ. DK ಶಿವಕುಮಾರ್ 200% JDS ಅನ್ನ ಒಡೆಯೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾರೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಗೊತ್ತಾ, ದೇಶಾದ್ಯಂತ ಬಿಜೆಪಿಯವರು ಆಪರೇಷನ್ ನಡೆಸ್ತಾ ಇದ್ದಾರೆ. ಬಂಗಾಳ, ಮಹಾರಾಷ್ಟ್ರ, ಪಂಜಾಬ್, ಈಗ ಉತ್ತರ ಪ್ರದೇಶದಲ್ಲೂ ಕೂಡ ಕೇಳಿಬರ್ತಾ ಇದೆ. ಈ ರೀತಿಯಾಗಿ ಬಿಜೆಪಿ ಒಂದು ದೊಡ್ಡ ಶಕ್ತಿ ಸಂವರ್ಧನೆ ಮಾಡಿಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ದೇಶಕ್ಕೊಂದು ಮೆಸೇಜ್ ಕೊಡೋದಕ್ಕೋಸ್ಕರವಾಗಿ DK ಶಿವಕುಮಾರ್ JDS ಅನ್ನ ಆಪರೇಟ್ ಮಾಡ್ತಾರೆ. JDSನ ಶಾಸಕರಿಗೆ ಯಾಕೆ DK ಶಿವಕುಮಾರ್ ಪರವಾಗಿ ಒಲವು ಜಾಸ್ತಿ ಆಗ್ತಾ ಇದೆ ಕೇಳಿದ್ರೆ, DK ಶಿವಕುಮಾರ್ ಒಕ್ಕಲಿಗ ನಾಯಕ. ಮುಂದಿನ ಚುನಾವಣೆಯನ್ನ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಎದುರಿಸುತ್ತೆ, ಅದು ಫಿಕ್ಸ್ ಆದಂತಹ ವಿಚಾರ. ಅಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಜನ ಮತ ಕೊಟ್ಟಿದ್ದೆ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು JDSನಿಂದ ಆಯ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಬಹುತೇಕ ಹಳೆ ಮೈಸೂರು ಭಾಗದ JDS ಶಾಸಕರಿಗೆ DK ಶಿವಕುಮಾರ್ ಮೇಲೆ ಒಲವು ಜಾಸ್ತಿ ಆಗ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡಿರುವಂತಹ ಅಮಿತ್ ಶಾ ಕುಮಾರಸ್ವಾಮಿಗೆ ಕರೆ ಮಾಡಿದ್ದಾರೆ. ಏನೋ ದೊಡ್ಡದು ನಡೆಯುವಂತಹ ವಾಸನೆ ಅಮಿತ್ ಶಾಗೂ ಕೂಡ ಬಂದಿರಬೇಕು. ಒಟ್ಟಿನಲ್ಲಿ ಈ ಅಡ್ಡ ಮತದಾನದ ಪ್ರಸಂಗ ಇದೆಯಲ್ಲ, ಇದು ಇಲ್ಲಿಗೆ ಎಂಡಾಗೋದಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಸುನಾಮಿಗೆ ಕಾರಣವಾಗಿಯೇ ಆಗತ್ತೆ. ಇನ್ನು ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ, ಬಿಜೆಪಿಯಲ್ಲಿ ಇನ್ನೊಂದು ರೀತಿಯ ಚರ್ಚೆ ನಡೀತಾ ಇದೆ. ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರು ಬರುವಂತಹದ್ದು ಫಿಕ್ಸ್. ಅವರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಬದಲಾಗ್ತಾರೆ ಅಂತ. ಯಾಕೆಂತಂದ್ರೆ ನವೆಂಬರ್ 10, 2023ರಲ್ಲಿ BY ವಿಜಯೇಂದ್ರ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾದ್ರು. ಅವರ ಅವಧಿ ಇದೇ ವರ್ಷದ ನವೆಂಬರ್ 10ಕ್ಕೆ ಮುಗಿಯುತ್ತೆ. ಬಿಜೆಪಿಯಲ್ಲಿ ಅಧ್ಯಕ್ಷರ ಅವಧಿ 3 ವರ್ಷ. ಸದ್ಯದ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಅವರನ್ನ ಮುಂದುವರಿಸುವಂತಹ ಸಾಧ್ಯತೆಗಳಿಲ್ಲ. ನವೆಂಬರ್ಗೆ ಅವಧಿ ಮುಕ್ತಾಯ ಆಗ್ತಿದ್ದ ಹಾಗೆ ವಿಜಯೇಂದ್ರರನ್ನ ಕೆಳಗಿಳಿಸಿ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಈಗೇನ್ ಗೊಂದಲದ ಪರಿಸ್ಥಿತಿ ಇದೆಯಲ್ಲ, ಇದೆಲ್ಲವೂ ಕೂಡ ನವೆಂಬರ್ ವರೆಗೂ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿದಾವೆ. ವಿಜೇಂದ್ರರನ್ನ ಅವಧಿ ಮುಗಿಯುವ ಮುಂಚೆ ಅಧಿಕಾರದಿಂದ ಇಳಿಸುವಂತಹ ಸಾಧ್ಯತೆಗಳಿಲ್ಲ. ಯಾಕೆ ಅಂತಂದ್ರೆ ಅದು ನೆಗೆಟಿವ್ ಸಂದೇಶ ಹೋಗ್ಬಿಡುತ್ತೆ. ಅವಧಿ ಮುಗಿಯುತ್ತಿದ್ದ ಹಾಗೆ ರಾಜ್ಯಾಧ್ಯಕ್ಷರ ಪದವಿ ಬದಲಾಗತ್ತೆ. ಬಹುತೇಕ ಸೋಮಣ್ಣ ಮುಂದಿನ ರಾಜ್ಯಾಧ್ಯಕ್ಷರಾಗುವಂತಹದ್ದು ಕನ್ಫರ್ಮ್. ಇಲ್ಲದೆ ಹೋದ್ರೆ ಶೋಭಾ ಕರಂದ್ಲಾಜೆಗೆ ಪಟ್ಟ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಯತ್ನಾಳ್ರನ್ನ ಕೂಡ ಪುನಃ ಪಕ್ಷಕ್ಕೆ ಕರೆತರುವಂತಹ ಪ್ರಕ್ರಿಯೆ ಬಹಳ ವೇಗವಾಗಿ ನಡೀತಾ ಇದೆ. ವಿಜೇಂದ್ರ ಅಧಿಕಾರ ಮುಕ್ತಾಯ ಆಗ್ತಿದ್ದ ಹಾಗೆ ಯತ್ನಾಳ್ ಪಕ್ಷ ಸೇರ್ಪಡೆ ಆಗ್ತಾರೆ. ನಂತರದಲ್ಲಿ ಚುನಾವಣೆಗೆ 1 ವರ್ಷ ಬಾಕಿ ಇರುತ್ತೆ. ಆ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸಂಘಟನೆಯತ್ತ ಗಮನ ಹರಿಸೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಚಿಂತನೆ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿ ಕಂಡು ಕೇಳರಿಯದಂತಹ ಕೆಲ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಕಾಣೋದಕ್ಕೆ ಸಿಗುತ್ತೆ ಅಂತ ಕೆಲ ಬಿಜೆಪಿಯ ನಾಯಕರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಆದ ಮೇಲೆ ಆಯಿತು ಅಂತ ಅಷ್ಟೇ. ಯಾಕೆ ಅಂತಂದ್ರೆ ಬಿಜೆಪಿಯಲ್ಲಿ ಇಲ್ಲಿನ ನಾಯಕರು ಏನು ಹೇಳ್ತಾರೆ, ಏನು ಬಿಡ್ತಾರೆ, ಇದ್ಯಾವುದೂ ಕೂಡ ಇಂಪಾರ್ಟೆಂಟೇ ಆಗೋದಿಲ್ಲ. ಅಮಿತ್ ಶಾ ತಲೆಯಲ್ಲಿ ಏನು ವಿಚಾರ ಬರುತ್ತೆ, ಕೇಂದ್ರದ ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ, ಅದು ಮಾತ್ರ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರವಾಗಿ ರಾಜ್ಯ ಬಿಜೆಪಿಗೆ ಇಂತಹ ದುಸ್ಥಿತಿ ಬಂದಿರೋದು. ಒಟ್ನಲ್ಲಿ ಈ ಅಡ್ಡ ಮತದಾನವಂತೂ ಬಿಜೆಪಿಯ ಕೋಟೆಯನ್ನು ಶೇಕ್ ಮಾಡಿಬಿಟ್ಟಿದೆ. ಅಮಿತ್ ಶಾ ಕರ್ನಾಟಕದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.